ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ಕಾರಿಂದ. ಯಾಕೆ ಅಂತ ಹೇಳಿದ್ರೆ, ಇವಾಗ ನಾನು ಕಾರಲ್ಲೇ ತಗೊಳಕೊಂಡ್ಬಿಟ್ಟಿದ್ದೀನಿ. ಅಲ್ಲೋಗಿ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೆ ವ್ಲಾಗ್ನ. ಎಲ್ಲೋಗಿ ಅಂತ ಹೇಳಿದ್ರೆ, ಇವತ್ತು ಒಂದು ಈವೆಂಟ್ ಇತ್ತು, ವೆಡ್ಡಿಂಗು ಅಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ದೇ ಅದು. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಕ್ಲೈಂಟ್ಸ್ ಅಂತೂ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದಾರೆ ಅಂಡ್ ಅಲ್ಲೂ ಮಸ್ತಾಗಿ ಆಗ್ತಾ ಇದೆ. ನಾನು ಇಲ್ಲ ಅಂದ್ರೂ ಕ್ರೇಜಿಯಾಗಿ ಮಾಡ್ತಾ ಇದ್ದಾರೆ ಬಾಯ್ಸ್ ಎಲ್ಲ. ಸೊ ಒಳ್ಳೆ ಟೀಮ್ ಇಂದ ಹಿಡಿದು ಪ್ರತಿ ಒಂದು ಶಾರ್ಟ್ ಮಾಡಿ ರೆಡಿ ಮಾಡಿದ್ರೆ ಇಲ್ಲಿ ಮುಕ್ಕಾಲು ಗಂಟೆ ಆಯ್ತು ಗೈಸ್. ಇಲ್ಲೇ ತಗೊಳಕೊಂಡಿದ್ದೀನಿ, ಒಂದು ಚೂರು ಮೂವ್ ಆಗ್ತಾ ಇಲ್ಲ. ಫುಲ್ ರೆಡ್ ಕಲರ್ ಇದೆ. ಬೇಗ ಹೋಗ್ಬೇಕಂತ ಅನ್ಕೊಂಡೆ. ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲಾ ಮಾಡಿ ಹೋಗೋ ಅಷ್ಟರಲ್ಲಿ ಇಷ್ಟೊತ್ತಾಗ್ಬಿಟ್ಟಿದೆ. ಅಂಡ್ ನನ್ ಕಾರ್ ಬೇರೆ ನನ್ನ ಹತ್ರ ಇಲ್ಲ, ನಮ್ಮ ಬಾಯ್ಸ್ ಹತ್ರ ಇದೆ, ಕಾಶ್ಮೀರ್ ಬಾಯ್ಸ್ ಹತ್ರ. ಅದಕ್ಕೋಸ್ಕರ ನಾನು ಕೀಲ್ ಕಾರಲ್ಲೇ ಓಡಾಡ್ತಾ ಇರೋದು ಅವತ್ತಿಂದ. ಇದಕ್ಕೆ ಪೆಟ್ರೋಲ್ ಉಯಿಸಿ ಸುಸ್ತಾಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಕಷ್ಟ ಈ ಗಾಡಿಗೆ ಪೆಟ್ರೋಲ್ ಉಯಿಸೋದು. ಸಿಟಿಲಿ 4-5, ಹೈವೇಗೆ ಹೋದ್ರೆ 7-8 ಅಷ್ಟೇ. ಏನ್ ಪೆಟ್ರೋಲ್, ಯಾರು ಪೆಟ್ರೋಲ್ ಹಾಕ್ಸಕೈತಾರೆ? ನನ್ ಗಾಡಿಗೆ ಒಂದ್ಸರಿ ಫುಲ್ ಟ್ಯಾಂಕ್ ಹಾಕ್ಸಿದ್ರೆ ಎಲ್ಲಾ ಕಡೆ ತಿರ್ಗಾಡ್ಕೊಂಡ್ ಬರ್ಬೋದಾಯ್ತು. ಬಟ್ ಏನ್ ಮಾಡ್ತೀರಾ, ಕಾಲಕ್ರಮೇಣ ಏನು ಮಾಡೋಕ್ಕಾಗಲ್ಲ. ಅಂಡ್ ಈ ಟ್ರಾಫಿಕ್ ಜಾಮ್ ಅಲ್ಲಂತೂ ಎಷ್ಟಿದೆ ಗೊತ್ತಾಗ ನೋಡಿ ಜಾಮು. ನೋಡಿ, ಅವಾಗಲೇ ಟೈಮ್ ಎಷ್ಟು ಗಂಟೆ ತೋರಿಸ್ತಾ ಇತ್ತು ಗೊತ್ತಾ? 7:15 ತೋರಿಸ್ತಾ ಇತ್ತು. ಇವಾಗ 9 ಗಂಟೆ 4 ನಿಮಿಷ ತೋರಿಸ್ತಾ ಇತ್ತು. ನಮ್ಮ ಮನೆ ಬಿಟ್ಟಾಗ 7:15 ತೋರಿಸ್ತಾ ಇತ್ತು. ನಾನೇ ಲೇಟ್ ಅನ್ಕೊಂಡ್ರೆ ಈ ಟ್ರಾಫಿಕ್ ಇನ್ನೂ ಲೇಟ್ ಮಾಡ್ತಾ ಇದ್ದೆ. ನಾನು ಹೋಗೋಷ್ಟರಲ್ಲಿ ನೋಡಿ ಕಪಲ್ಸ್ ಅಂತೂ 100% ಇವಾಗ ತಾನೇ ಯಾಕೆ ಬಂದ್ರೆ ಆಮೇಲೆ ಬಂದ್ಬಿಡಕ್ಕಿಲ್ಲ ಅಂತಾರೆ. ಅವ್ರು ಆಲ್ರೆಡಿ 10 ಸರಿ ಕೇಳೋರಂತೆ, ಎಲ್ಲಿ 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 ಅಂತ. ನಾನು ಇವ್ರ ಎಂಗೇಜ್ಮೆಂಟ್ಗೆ ಹೋಗೋಕ್ಕಾಗಿರಲಿಲ್ಲ. ಅದು ಅವತ್ತೊಂದು ದಿನಾನು ಹಿಂಗ ಏನೋ ಆಗಿತ್ತು. ಸೊ ಇದಾದ್ಮೇಲೆ ಇನ್ನೊಂದು ಬ್ಯಾಚಲರ್ಸ್ ಪಾರ್ಟಿ ಬೇರೆ ಇದೆ, ಇನ್ನೊಂದು ಕ್ಲೈಂಟ್ಸ್. ಅಂಡ್ ಅವ್ರು ಬೇರೆ ನೀನ್ ಬರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಮಿಸ್ ಮಾಡದೆ ಹೋಗ್ಬೇಕು. ಯಾರೋ ಬೇವರ್ಸಿ ಅಡ್ಡ ಬಂದವ್ ನೋಡಿ ಗೈಸ್, ಅಲ್ಲಿ ಬೇವರ್ಸಿ ಎಂತ ಲೋಫರ್ ಇರ್ಬೇಕು ಅವನು. ದೇವರಾಣೆ ನಾನು ಕಾರ್ ಓಡಿಸಿರಲಿಲ್ಲ ಅಂದ್ರೆ ಹಿಡಿದ್ಬಿಟ್ಟು ಕ್ಯಾಕ್ರಿ ಸುಗಿತಾ ಇದ್ದೆ ನೋಡಕ್ಕೆಪ್ಪ. ಇಲ್ಲಿ ಬಂದು 9:15 ರೀಚ್ ಆದ್ವಿ ನೋಡಿ, ಈ ಒಂದು ಕನ್ವೆನ್ಷನ್ ಹಾಲ್ಗೆ ಬಂದ್ವಿ ಗೈಸ್. ಯಪ್ಪ, ಬರ್ತಾ ಇದ್ದಂಗೆ ಪ್ರೀ ವೆಡ್ಡಿಂಗ್ ಪ್ಲೇ ಆಗ್ತಾ ಇತ್ತು. ವಾಲ್ ನೋಡಿ, P2 ವಾಲು ಏನ್ ಕ್ಲಾರಿಟಿ ಬರುತ್ತೆ ನೋಡಿ. ಹೊಸ ವಾಲು ಹತ್ರದಿಂದ ಇದ್ರಷ್ಟು ಕ್ಲಾರಿಟಿ ಇದೆ ನೋಡಿ. ನಾವೇ ಶೂಟ್ ಮಾಡಿರೋ ಪ್ರೀ ವೆಡ್ಡಿಂಗ್. ಸೂಪರ್ ಜಾಗದಲ್ಲಿ ಮಾಡಿದಿರ ಲೊಕೇಶನ್. 3 ಅವರ್ ಆಯ್ತು ಇಲ್ಲಿ ಬರೋಕೆ. ಆಯ್ತು, ಆರಾಮ. ಐ ಆಮ್ ಡೂಯಿಂಗ್ ಗ್ರೇಟ್. ಲಾಂಗ್ ಟೈಮ್ ನೋ ಸಿ ಗೈಸ್. ಇವರು ನಮಗೋಸ್ಕರ ಸೇಲಂ ಇಂದ ತಾನೇ ಬಂದಿರೋದು. ಥ್ಯಾಂಕ್ ಯು ಸೋ ಮಚ್. ಯಾವ್ದು ಬೇರೆ ಲೊಕೇಶನ್ ಸಿಕ್ಕಿಲ್ವಾ? ಒಂದು ಗೂಗಲ್ ಮ್ಯಾಪ್ ಅಲ್ಲಿ ಕರೆಕ್ಟ್ ಆಗಿ ತೋರಿಸಿಲ್ಲ. 3 ಅವರ್ ಬಂದಿದ್ದೀನಿ ಇಲ್ಲಿ. ಈ ಕಡೆ ಪೋರ್ಟ್ರೇಟ್ ಶೂಟ್ ನಡೀತಾ ಇದೆ. ಇದು ಹುಡುಗವರನ್ನ. ಅಂಡ್ ಗೈಸ್, ಇವರು ಯೂಟ್ಯೂಬರು, DOP ಆನ್ ವೀಲ್ಸ್ ಅಂತ ಹೇಳಿ. ನೋಡಿ ಏನ್ ಕ್ರೇಜಿ ಅಲ್ಲ. ನೈಸ್ ಬ್ರೋ. ನಾವು ಕಲಿಬೋದಾ ಇದು? 2 ನಿಮಿಷದಲ್ಲಿ ಕಲಿಲ್ಲ ಅಂದ್ರೆ 2 ನಿಮಿಷದಲ್ಲಿ ಕಲ್ತ್ಬಿಟ್ರೆ ಈಸಿ ಬ್ರೋ. ಮುಂದೆ ವೆಯ್ಟ್ ಕೊಡಿ. ಭಯ ಆಗುತ್ತೆ. 2 ನಿಮಿಷನೂ ಇಲ್ಲ, 20 ಸೆಕೆಂಡ್ ಅಲ್ಲಿ ಕಲ್ತಿಲ್ಲ. ಆದ್ರೂ ಮಸ್ತ್ ಆಗೈತೆ ಗೈಸ್, ಕ್ರೇಜಿ ಆಗೈತೆ. ನೆಕ್ಸ್ಟ್ ಲೆವೆಲ್. ಎಲ್ಲ ಮುಗಿದ್ಮೇಲೆ ಎಲ್ಲಾರನ್ನೂ ಕರ್ಸಿ ಕೂರಿಸಿ ಇವಾಗ ಆಗಿರೋ ವಿಡಿಯೋನ ಇವಾಗಲೇ ಪ್ಲೇ ಮಾಡಿಸ್ತಾ ಇದೀವಿ. ಸೊ ಬನ್ನಿ, ಇವ್ರ ರಿಯಾಕ್ಷನ್ಗಳು ಯಾವ ಥರ ಇರುತ್ತೆ ಅಂತ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಕೂರ್ಸಕ್ಕೆ ಇಷ್ಟೊತ್ತಾಗ್ತೈತೆ. ಎಲ್ಲ ಊಟದಿಂದ ಬರ್ತಾವ್ರು ಇವಾಗ. ಸರಿ, ಪ್ಲೇ ಮಾಡೋಣ. ಪ್ಲೇ ಮಾಡಿ ಬ್ರೋ. ಏನ್ ಬಿಟ್ರೆ ತಿನ್ನೋದ್ ಬಿಡ್ಬೇಡಿ, ತಿಂತಾ ಇರಿ. ಪ್ರತಾಪನ ಬಂದ್ಬಿಡು ನನ್ ಜೊತೆ ಬಂದುಳ್ಳಿ ತರ. ಸೂಪರ್. ಎಲ್ಲೆಮ್ ಅಂತ ನಾನು ಅವಾಗ ಯಾರಿಗೋ ಬೈತಾ ಇದ್ದೆ, ಎಲ್ಲೆಮ್ ಅಂತ.
When we spoke to each other, I think the vibe matched instantly. Our thinking process, our thought process, everything was like on spot. So it clicked. पूर्ण विधु को व्रतम नियतम Pakka family man. So she's that type of girl where you tell her Pakka wife material. She's that kind of girl. So I'll be Pakka family man. ವರನಲ್ಲೂ ಹೊಸಲವಲವಿಕೆ ವಧುವಲ್ಲೂ ಹೊಸಲವಲವಿಕೆ ವಧುವರರಾಶೆ ಚಡಪಡಿಕೆ ಈ ಮದುವೆ ಎಂಬ ಸಂಭ್ರಮಕ್ಕೆ ಹಸಿರು ಚಪ್ಪರ ಅಂಗಳಕ್ಕೆ ಹೊಸ ಹೊಂಬಾಳೆ ಸ್ವಾಗತಕ್ಕೆ ಬೆಳಗಾನೆ ಇಡಿ ಬಳಗಾನೆ ತಾನೆ ತಂದನ್ನೆ ತಂದನ್ನೆ ಆಡಿದೆ ಸಂಭ್ರಮಕ್ಕೆ ಟ್ರಾಫಿಕ್ ನೋಡಿ ಇಲ್ಲಿ ಯಪ್ಪ ಯಾವ ರೇಂಜ್ಗಿದೆ ಟ್ರಾಫಿಕ್. ಅಪ್ಪಿ ತಪ್ಪಿ ಏನಾದ್ರು ಈ ಕಡೆ ಬಂದ್ಬಿಟ್ಟಿದ್ರಿ ಏನ್ ಕತೆ ನಂದು. ಮೊದಲೇ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದೀನಿ ಗೈಸ್, ಇನ್ನು ಇದಂತೆಲ್ಲ ಇದ್ಬಿಟ್ಟಿದ್ದೀರ ಅಷ್ಟೇ ಕತೆ ನಂದು. ನೋಡಿ ಡೈರೆಕ್ಟ್ ಮದುವೆ ಚೌಟ್ರಿಂದ ನಾನೆಲ್ಲಿ ಬಂದಿದ್ದೀನಿ ನೋಡಿ ಯಾವುದೋ ವಿಲ್ಲಾಗೆ. ಆ್ಯಂಡ್ ಇಲ್ಲಿ ಬ್ಯಾಚುಲರ್ಸ್ ಪಾರ್ಟಿಗೋಸ್ಕರ ಬಂದಿದ್ವಿ. ಸೊ ನಮ್ದು ಇಲ್ಲೊಂದು ಇವೆಂಟ್ ಇತ್ತು, ಮುಗಿಸ್ಕೊಂಡು ವಾಪಸ್ ಹೋಗೋಣ, ಒಂದು ವಿಸಿಟ್ ಆಗಬೇಕಾಗಿತ್ತು. ಆವಾಗಲೇ ಕರೆದಿದ್ರು, ಬಟ್ ನಾನು ಅಲ್ಲಿ ವೆಡ್ಡಿಂಗ್ ಹೋಗಿದ್ನಲ್ಲ ಅದಕ್ಕೋಸ್ಕರ ಲೇಟಾಗಿ ಹೋಗಿತ್ತು ಅಂತ ಬಂದಿದ್ದೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ ಗೈಸ್, 3 ಗಂಟೆ 47 ನಿಮಿಷ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಆಗೈತೆ ವಿಲ್ಲ ಮಾತ್ರ. ಇದ್ರ ಹೆಸರು ಏನು ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಚೆನ್ನಾಗೈತೆ. ಫುಲ್ಲು ಲಕ್ಸುರಿಯಾಗಿ ಕಟ್ಬಿಟ್ಟವ್ರು ಗೈಸ್. ವಾಕಿನ್ ವಾರ್ಡ್ರೋಬಿಂದ ಹಿಡಿದು ಎಲ್ಲ ಐತೆ. ನಂಗೆ ಈ ಥರದ್ರ ಮೇಲೆಲ್ಲ ಸ್ವಲ್ಪ ಕ್ರೇಜ್ ಜಾಸ್ತಿ. ಓ ಏನು ಮಚ್ಚ ಬಾಕ್ಲು ನಿನ್ನ ಕೈಗೆ ಬರಂಗೈತೆ ಮಚ್ಚ, ಹಿಂದೆ ಕೇಳಿಯೋ. 10 ರೂಪಾಯಿ ಸ್ಟಿಂಗು, ನಮ್ಮ ಅಣ್ಣ ಫುಲ್ ಡಿಂಗು ನೋಡಿ ಆಚೆ ಗ್ರೀನರಿ. ನನಗೂ ಏನು ಆಸೆ ಗೊತ್ತಾ ಗೈಸ್, ಈ ಥರ ಒಂದು ಫಾರ್ಮ್ ಹೌಸ್ ಇರಬೇಕು, ನಮ್ಮ ಬಾಯ್ಸ್ ಇರಬೇಕು, ಮಜಾ ಮಾಡ್ತಾ ಇರಬೇಕು. ಅಣ್ಣ ನಮ್ಮ ವ್ಲಾಗ್ಸ್ ಎಲ್ಲ ನೋಡ್ಬಿಟ್ಟು ಬರೀ 2-3 ಹೆಸರು ಹೇಳ್ತಾವ್ರೆ, ಡಿಂಗ್ ಹೇಳ್ತಾರೆ ಗೈಸ್. ಆ ಲೈಟ್ ನೋಡಿ ಏನು ಮಸ್ತಾಗಿದೆ, ಕೋತಿ ಇಟ್ಕೊಂಡಿರೋದು. ವಾಹ್, ಈ ಚಿಕ್ಕ ಚಿಕ್ಕ ವಿಷಯಗಳು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ರೂಮ್ ನೋಡಿ ಎಷ್ಟು ದೊಡ್ಡದಾಗೈತೆ, ಸ್ಪೇಷಿಯಸ್ ಆಗೈತೆ ಅಲ್ಲ. ದೇವ್ರ ಮನೇನೂ ಐತೆ, ಕ್ರೇಜಿ. ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಗುಡ್ ಮಾರ್ನಿಂಗ್ ಗೈಸ್. ರಾತ್ರಿ ಲೇಟ್ ಆಗಿದ್ದ ಕಾರಣ ಮತ್ತೆ ಡ್ರೈವ್ ಮಾಡ್ಕೊಂಡು ಮನೆಗೆ ಹೋಗೋಕ್ಕಾಗಲ್ಲ, 2 ಅವರ್ ಯಾರು ಹೋಗ್ತಾರೆ ಅಂದ್ಬಿಟ್ಟು ಅಲ್ಲೇ ಇದ್ದು ಬೆಳಗ್ಗೆ ಎದ್ದು ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಮನಗರದ ಕಡೆ. ಯಾಕಂದರೆ ಇದು ಆಲ್ಮೋಸ್ಟ್ ಕುಣಿಗಲ್ ಹತ್ರ ಇತ್ತು, ರಾಮನಗರನೇ ಹತ್ರ ಬೆಂಗಳೂರಿಗಿಂತ. ಸೊ ರಾಮನಗರಕ್ಕೆ ಹೋಗಿ ಒಂದು ವಿಸಿಟ್ ಹಾಕಿ ನಮ್ಮನ್ನು ಮಾತಾಡಿಸ್ಕೊಂಡು, ಆ್ಯಂಡ್ ಯಾಕೋ ನನಗೆ ನಮ್ಮ ರಾಜೇಶನ್ ಹೋಟ್ಲು ಬಿರಿಯಾನಿ ತಿನ್ಬೇಕಂತ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ನಮ್ಮ ಹುಡುಗಂಗೆ ಒಬ್ಬಂಗೆ ಬಿರಿಯಾನಿ ತಗೋಬಾ ಅಂತೇಳಿ ಬಿರಿಯಾನಿ ತಿನ್ಕೊಂಡು ಆಮೇಲೆ ಒಟ್ಟಿಗೆ ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಬನ್ನಿ ಇವಾಗ ಫಸ್ಟ್ ರಾಮನಗರಕ್ಕೆ ಹೋಗ್ತಾ ಇದ್ದೀನಿ. ಈ ಥರ ಖಾಲಿ ರೋಡ್ ಇದ್ರೆ ಏನು ಮಸ್ತ್ ಇರುತ್ತೆ ಗೊತ್ತಾ ಹಳ್ಳಿಗಳಲ್ಲಿ. ಆ ಒಂದು ಸಿಟಿ ಟ್ರಾಫಿಕಲ್ಲಿ ಓಡಿಸೋದಕ್ಕೂ ಈ ಒಂದು ರೋಡಲ್ಲಿ ಓಡಿಸೋಕ್ಕೂ ಲಾಡ್ ಆಫ್ ಡಿಫ್ರೆನ್ಸ್ ಇರುತ್ತೆ ಗೈಸ್. ಆ್ಯಂಡ್ ಆನ್ ದ ವೇ ನಮ್ಮ ಅಜ್ಜಿ ಮನೆ ಮೇಲೆ ಏನಾದರೂ ಹೋದರೆ ಖಂಡಿತವಾಗ್ಲೂ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ ಗೈಸ್. ಆದಷ್ಟು ಬೇಗ ಡೈಲಿ ಬ್ಲಾಗ್ ಶುರು ಮಾಡಬೇಕು ಗೈಸ್. ಪ್ರಾಪರಾಗಿ ಆಗ್ತಾನೆ ಇಲ್ಲ, ಏನು ಮಾಡಿದ್ರು ಆಗ್ತಾ ಇಲ್ಲ. ಒಂದೇ ಪ್ರಾಬ್ಲಮ್, ಎಡಿಟ್ರು, ಅದೊಂದೇ ಪ್ರಾಬ್ಲಮ್ಮು. ಆ್ಯಂಡ್ ಎಷ್ಟೊಂದು ಜನ ನೀವು ವರ್ಕ್ ಫ್ರಮ್ ಹೋಮು, ಪಾರ್ಟ್ ಟೈಮು,
ಬೆಳಗ್ಗೆ ಬಂದು ಹೋಗ್ತೀನಿ, ಅದೆಲ್ಲ ನಮ್ಗೆ ಆಗಲ್ಲ. ಯಾಕಂತ ಹೇಳಿದ್ರೆ ನಮ್ಮದು ಡೇಟಾಗಳು ಶೇರ್ ಮಾಡೋಕ್ಕೆ ಆಗಲ್ಲ. ಇವಾಗ ದಿನ ಶೂಟ್ ಮಾಡ್ತಾ ಇದ್ದಾರೆ, ದಿನ ಹೆಂಗೆ ಶೇರ್ ಮಾಡ್ತೀರಾ? ಶೇರ್ ಯಾವಾಗ ಮಾಡ್ತೀರಾ ನೀವು? ಡೌನ್ಲೋಡ್ ಯಾವಾಗ ಮಾಡ್ತೀರಾ ನೀವು? ಎಡಿಟ್ ಯಾವಾಗ ಮಾಡ್ತೀರಾ ನೀವು? ವಾಪಸ್ ಅಪ್ಲೋಡ್ ಯಾವಾಗ ಮಾಡ್ತೀರಾ? ಅದು ನಾನು ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಳಿ? ಚೇಂಜಸ್ ಯಾವಾಗ ಹೇಳಿ? ಮತ್ತೆ ಅದನ್ನೆಲ್ಲ ಆದಮೇಲೆ ಮತ್ತೆ ನೀನು ಕಳಿಸಿ ಅದನ್ನು ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ 2 ದಿನ ಆಗೋಯ್ತದೆ. ಸೊ ಸಮಥಿಂಗ್ ಐ ವಾಂಟ್ ಇಟ್ ಇನ್ಸ್ಟೆಂಟ್. ನನ್ನ ಜೊತೆನೇ ಇದ್ದು ಮಾಡೋ ಥರ ನಾನು ಹುಡುಕ್ತಾ ಇದ್ದೀನಿ. ಸೊ ನೋಡೋಣ, ಯಾರಾದರೂ ಆ ಥರದವ್ರು ಇದ್ರೆ ಮಾತ್ರ ಹೇಳಿ. ತುಂಬ ಜನ ಮಾಡಿದ್ದೀನಿ, ಬಟ್ ಎಲ್ಲ ವರ್ಕ್ ಫ್ರಮ್ ಹೋಮು, ಇಲ್ಲ ನಾನು ಬೆಳಿಗ್ಗೆ ಬಂದು ಸಂಜೆ ಹೋಗ್ತೀನಿ, ಆ ಥರ ಎಲ್ಲ. ಸ್ವಲ್ಪ ನಾಲೆಜ್ ಇದ್ದರೆ ಸಾಕು, ನಾನು ಮುಂದಕ್ಕೆ ಟ್ರೈನ್ ಅಪ್ ಮಾಡ್ಕೊಂಡು ಹೋಗ್ತೀನಿ. ಸಂಬಳ ಕೂಡ ಕೊಡ್ತೀನಿ, ಇರೋಕ್ಕೆ ಜಾಗ ನೋಡ್ಕೊಳ್ಳೋದು ಎಲ್ಲ ನಮ್ಮ ಜೊತೆ ಆರಾಮಾಗಿ ತಿರ್ಗಾಡ್ಕೊಂಡಿರ್ಬೋದು. ಇದಕ್ಕಿದ್ದು ಇನ್ನೇನು ಬೇಕು ಹೇಳಿ? ಬಟ್ ನಿಯತ್ತಿರಬೇಕು ಅವ್ರಿಗೆ, ಅದು ಮೇನ್. ನನಗೆ ಇಷ್ಟ ಆಗಬೇಕು, ಪರ್ಸ್ನಲಾಗಿ ನನಗೆ ಇಷ್ಟ ಆಗಬೇಕು. ನನಗೆ ಇಷ್ಟ ಆಗಿಲ್ಲ ಅಂದರೆ 2 ದಿವಸ ಓಡಿಸ್ಬಿಡ್ತೀನಿ. ಇದೊಂದು ಪ್ರಾಬ್ಲಮ್ ನಂದು. ಸೊ ಬನ್ನಿ ಹೋಗೋಣ. ಆಯಿತು ಗೈಸ್, ನಮ್ಮ ಅಜ್ಜಿ ಮನೆ ನೋಡಿ, ನಮ್ಮ ಅಜ್ಜಿ ಮನೆ. ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಕಾರ್ ವಾಶ್ಗೆ. ಸೊ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟೈತೆ ಕಾರು. ಅಲ್ಲಿ ಮಣ್ಣು ರೋಡಲ್ಲಿ ಬಂದಿದ್ದಕ್ಕೆ ನೀಟಾಗಿ ವಾಶ್ ಮಾಡಿಸ್ಕೊಂಡು ಹೋಗೋಣ. ಇವತ್ತು ಸ್ವಲ್ಪ ಕೆಲಸ ಐತೆ ಅಂದ್ಕೊಂಡು ಬಂದಿದ್ದೀವಿ. ಬನ್ನಿ. ಬೆಂಗಳೂರೆಲ್ಲ ಕಾರ್ ವಾಶ್ಗೆ 600 ರೂಪಾಯಿ 700 ರೂಪಾಯಿ, ಇಲ್ಲಿ 350 ರುಪೀಸ್ 400 ಕೆಲಸ ಮುಗಿದವು. ಗೈಸ್ ಕಾರ್ ಫುಲ್ಲು, ಅದು ಗೊತ್ತಾಗಲ್ಲ ಅಷ್ಟೇ ಕಲರು, ಬಟ್ ಧೂಳು ನೋಡಿ ಎಷ್ಟಿದೆ. ಧೂಳು ಕಾಣಿಸ್ತಿದೆ, ಧೂಳು ಫುಲ್ ಧೂಳಾಗ್ಬಿಟ್ಟಿದೆ. ನಿಜವಾಗ್ಲೂ ಚೆನ್ನಾಗತ್ತೆ ಕಾಣಿಸ್ತು. ನಿಜ ನೀನು ಹೇಳ್ದಂಗೆ, ಅವ್ರು ಹೇಳ್ದಂಗೆ ಇನ್ನೊಂದೆರಡು ಗ್ರಿಲ್ ಹಾಕ್ಸ್ಕೊಂಡ್ಬಿಟ್ಟಿದ್ರೆ ಟ್ರ್ಯಾಕ್ಟರ್ ಆಗ್ಬಿಟ್ಟಿರೋದು. ಹ್ಞೂ, ಇಲ್ಲೊಂದು ಸ್ವಲ್ಪ ಬೇಲಿ ಹಾಕ್ಸ್ಕೊಂಡ್ಬಿಟ್ಟು ಹೇಳ್ತೀನಿ, ಮುಳ್ತಂತೀನ ಯಾರು ಹತ್ರಕ್ಕೆ ಬರಲ್ಲ. ಅದು ನೋಡಿ, ಇದು ಯಾವ್ದಿದು, ಇದು ಏನೋ ಅಂತಾರಲ್ಲ ಇದಕ್ಕೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಭರತ್ ಅವ್ರ ಮನೆಗೆ ದೇವ್ರು ಕರೆಸಿದ್ರು. ಅದಕ್ಕೋಸ್ಕರ ಇವಾಗ ಇಲ್ಲಿ ಬಂದಿರೋಂಥದ್ದು ನೋಡಿ. ಇಲ್ಲಿ ಸಕ್ಕದಾಗೈತಲ್ಲ, ಈ ಥರ ಎಲ್ಲ ನಾನು ಮಾಡಬೇಕು ಗೈಸ್. ದೇವ್ರು ಮಾಡಿದವ್ರು ಯಾರು ಕೆಟ್ಟಿಲ್ಲ, ಏನಂತೀರ? ಇದೆಲ್ಲ ಅವಾಗ ನೋಡಿದ್ದು ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ವೆಜ್ಜು, ನಾಳೆ ನಾನ್ ವೆಜ್. ಸಬ್ಸ್ಕ್ರೈಬರ್ಸ್ಗೆ ಮತ್ತು ನಮ್ಮನ್ನ ಸ್ವಲ್ಪ ಜಾಸ್ತಿ ಚೆನ್ನಾಗಿಟ್ಟಿರಪ್ಪ. ಸ್ವಾರ್ಥದ ಪ್ರಪಂಚ, ಏನೂ ಮಾಡೋಕ್ಕಾಗಲ್ಲ. ಸೊ ಇಲ್ಲೊಂದು ಪಾಪು ನೋಡಿ ಎಷ್ಟು ಕ್ಯೂಟ್ ಆಗೈತೆ. ಇದು ನಮ್ಮ ಸಬ್ಸ್ಕ್ರೈಬರ್ ಅಂತೆ. ಮನೇಲಿ ಅವರಪ್ಪ ಅಮ್ಮ ವೀಡಿಯೋ ನೋಡ್ಬೇಕಾದ್ರೆ ನಾನು ನೋಡ್ಕೊಂಡಿರೋದು ಅಂತ ನಾನು ಕರೆದೆ ಬಾ ಅಂತ ಬಂದೇ ಬಿಡೋದಾ. ಗೈಸ್ ನಿಮ್ಗಳಿಗೆಲ್ಲ ನನ್ನ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅನ್ನೋ ತೋರಿಸ್ತೀನಿ ನೋಡಿ. ನಮ್ಮದು ಪಿಕ್ಸೆಲ್ ಪೈಲಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯಿಂದ ಆಲ್ಬಮ್ಸ್ಗಳು ಬಂದಿರುತ್ತಲ್ಲ, ಅದು ಎಲ್ಲ ಅಟ್ ಎ ಟೈಮ್ ಬಂದಾಗ ಅದನ್ನೆಲ್ಲ ರೆಡಿ ಮಾಡಿಸ್ಬೇಕು, ಡಿಸೈನ್ ಮಾಡಿಸ್ಬೇಕು. ಎಷ್ಟು ತಲೆನೋವು ಇರುತ್ತೆ ಅಂತ ಹೇಳಿದ್ರೆ ನೀವು ಅನ್ಕೊಂತೀರ. ಅದನ್ನೆಲ್ಲ ನಾನು ತೋರಿಸಲ್ಲ ಅಷ್ಟೇ, ಯಾಕಂದರೆ ಜಾಸ್ತಿ ನಾನು ಮಾಡೋದು ಲಿಮಿಟೆಡ್ ವೆಡ್ಡಿಂಗ್ಸ್ ಗೈಸ್. ಎಲ್ಲಾರ್ದು ವೆಡ್ಡಿಂಗ್ ಮಾಡಲ್ಲ, ಲಿಮಿಟೆಡ್ ಅಷ್ಟೇ ಮಾಡೋದು. ಯಾರು ನಮ್ಮ ಜೊತೆ ಚೆನ್ನಾಗಾಗ್ತಾರೆ, ಯಾಕಂದರೆ ನೋಡಿ ಈವೆಂಟ್ಸ್ ಮಾಡೋದು ಹಿಂಗೆ ಅಂತ ಹೇಳಿದ್ರೆ ಸುಮ್ಮನೆ ಈವೆಂಟ್ಸ್ ಮಾಡೋಕ್ಕಾಗಲ್ಲ. ಏನೋ ಮಾಡಬೇಕಲ್ಲ ಅಂತ ಮಾಡೋದು ಬೇರೆ, ದುಡ್ಡುಗೋಸ್ಕರ ಮಾಡೋದು ಬೇರೆ. ಆ್ಯಂಡ್ ನಮ್ಮದು ನಮ್ಮ ಮನೆಯವ್ರದ್ದು ಅಂತ ತಿಳ್ಕೊಂಡು ಮಾಡ್ತೀವಲ್ಲ, ಆವಾಗ ಬರೋ ಔಟ್ಪುಟ್ಸೇ ಬೇರೆ. ಸೊ ಅದಕ್ಕೋಸ್ಕರ ನಾನು ಆ ಥರ ಮಾಡೋದು. ಲಿಮಿಟೆಡ್ ಮಾಡಿದ್ರು ಯಾರಾದರೂ ಗೊತ್ತಿರೋರಿದ್ದರೆ ಮಾತ್ರ. ಈ ಆನ್ಲೈನ್ ಕ್ಲೈಂಟ್ಸು ಅದೆಲ್ಲ ಲಿಮಿಟೆಡ್ ಸಬ್ಸ್ಕ್ರೈಬರ್ಸ್ದು ಮಾಡಿದ್ದೀನಿ, ಬಟ್ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ ಥರದವ್ರದ್ದು ಮಾತ್ರ ನಾನು ವೆಡ್ಡಿಂಗ್ಸ್ ಮಾಡೋವಂಥದ್ದು. ಸೊ ನಾನು ಮಾಡಿರೋ ವೆಡ್ಡಿಂಗ್ಸ್ದು ಆಲ್ಬಮ್ಸ್ಗಳು ಪ್ರಿಂಟ್ ಆಗಿದೆ, ತೋರಿಸ್ತೀನಿ ನೋಡಿ ಯಾವ್ಯಾವ ಥರ ಆಗಿದೆ ಅಂತ. ಡೀಪಾಗಿ ತೋರಿಸಲ್ಲ. ಇದು ಒಂದು ಆಲ್ಬಮ್ ಅವ್ರದ್ದು ವೆಡ್ಡಿಂಗು ಮತ್ತು ರಿಸೆಪ್ಷನ್ನು. ಇದೊಂದು ಆಲ್ಬಂಬು ವೆಡ್ಡಿಂಗು ರಿಸೆಪ್ಷನ್ದು. ಏನಕ್ಕೆ ಆಲ್ಬಮ್ ತೋರಿಸಲ್ಲ ಅಂದರೆ ಅದು ಎಲ್ಲಾದ್ರ ಮೇಲೂ ನನ್ನ ಫೋನ್ ನಂಬರ್ ಐತೆ, ಅದಕ್ಕೆ ತೋರಿಸಲ್ಲ ಅಷ್ಟೇ, ಇನ್ನೇನಿಲ್ಲ. ಫುಲ್ಲು ಲಕ್ಸುರಿ ಪ್ರೀಮಿಯಮ್ ಆಲ್ಬಂಬು ಗೈಸ್. ಇದ್ರ ಮೇಲೆ ಇಲ್ಲ, ಹಿಂಗಿದೆಲ್ಲ ಆಲ್ಬಂಬು, ಅದಕ್ಕೆ ಇದನ್ನು ತೋರಿಸ್ತಾ ಇರೋದು. ಹಿಂಗೆ ಓಪನ್ ಮಾಡಿದ್ರೆ ನೋಡಿ ಶೀಟ್ಸ್ ಎಲ್ಲ ಸಿಲ್ಕಿ ಮ್ಯಾಟ್ ಶೀಟ್ಸು ಆ್ಯಂಡ್ ಸ್ಪಾರ್ಕಲ್ ಬರುತ್ತೆ, ವೆಲ್ವೆಟ್ ಬರುತ್ತೆ. ಏನು ಮಸ್ತಾಗಿರುತ್ತೆ ಗೊತ್ತಾ, ತೋರಿಸ್ತೀನಿ ನೋಡಿ. ಸ್ಪಾರ್ಕಲ್ ಇದೆ ಆ್ಯಂಡ್ ಮಧ್ಯ ವೆಲ್ವೆಟ್ ಬರುತ್ತೆ. ಫುಲ್ ಎಲ್ಲನೂ ಸಿಲ್ಕಿ ಮ್ಯಾಟ್ ಬರುತ್ತೆ. ಯಾವುದೇ ನಿಮಗೆ ಗ್ಲಾಸಿ ಫಿನಿಶ್ ಬರೋಲ್ಲ. ಗ್ಲಾಸಿ ಫಿನಿಶ್ ಬಂತು ಅಂತ ಹೇಳಿದ್ರೆ ನಿಮಗೆ ಇಷ್ಟು ಕ್ಲಾರಿಟಿ ಬರೋಲ್ಲ, ಅಂದರೆ ರಿಫ್ಲೆಕ್ಷನ್ ಕಾಣಿಸ್ತಾ ಇರುತ್ತೆ. ಮೇಲ್ಗಡೆ ಲೈಟ್ ಗೀಟ್ ಏನಾದರೂ ಇದ್ದರೆ ರಿಫ್ಲೆಕ್ಷನ್ ಕಾಣಿಸ್ತಾ ಇರುತ್ತೆ. ಇದೆಲ್ಲ ಲಕ್ಸುರಿ ಪ್ರೀಮಿಯಂ ಆಲ್ಬಮ್ಸು. ಇದೊಂದೇ ತೋರಿಸ್ತಾ ಇರೋದು, ಯಾಕಂದರೆ ಇಲ್ಲಿ ಪ್ರತಿ ಆಲ್ಬಮ್ ಮೇಲೂ ನಂದು ಎಂಬೋಸ್ ಆಗಿರುತ್ತೆ ನೇಮ್ಗಳು, ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟು. ಅದಕ್ಕೋಸ್ಕರ ತೋರಿಸಿಲ್ಲ. ಇದು ನೋಡಿ, ಇದನ್ನು ಇವಾಗ ಎಲ್ಲರಿಗೂ ಪಾರ್ಸಲ್ ಮಾಡಿ ಕಳಿಸ್ಬೇಕು. ಪಾರ್ಸಲ್ ಎಷ್ಟಿದೆ ಗೊತ್ತಾ? 1-2 ಅಲ್ಲ ನೋಡಿ, ಅಷ್ಟು ಕವರ್ಗಳಿದೆ. ಇದೆಲ್ಲ ಪೆಂಡಿಂಗ್ ಇರೋ ಆಲ್ಬಮ್ಗಳು ಗೈಸ್, ಯಾಕಂದರೆ ಅವರು ಸೆಲೆಕ್ಟ್ ಮಾಡಿರಲ್ಲ, ಮದುವೆ ಆದಮೇಲೆ ಬಿಸಿ ಆಗಿಬಿಡ್ತಾರೆ. ಆಮೇಲೆ ನಾವು ಬಿಸಿ ತಗೋತಾರೆ ಆಲ್ಬಮ್ ಬೇಕು ಅಂತ. ಸೊ ಪರವಾಗಿಲ್ಲ, ಆದರೂ ಮಾಡಿಸ್ಕೊಡ್ತೀವಿ. ಓಕೆ ಗೈಸ್, ನೋಡಿದ್ರಲ್ಲ ನಮ್ಮ ಒಂದು ದಿನನಿತ್ಯದ ಲೈಫ್ ಯಾವ ಥರ ಇರುತ್ತೆ. ಈವೆಂಟ್ ಲೈಫ್ ಬಂದಾಗ ಸಿಕ್ಕಾಪಟ್ಟೆ ಟೆನ್ಷನ್ಸ್ಗಳೇ ಇರುತ್ತೆ. ಅಲ್ಲಿ ಏನು ಅವ್ರೇನು ಮಾಡ್ತಾವ್ರೆ, ಇವ್ರೇನು ಮಾಡ್ತಾವ್ರೆ, ನಾವೇನು ಮಾಡಬೇಕು ಅನ್ನೋ ಯೋಚನೆನೇ ಬರಲ್ಲ. ಸೊ ವ್ಲಾಗ್ ಮಾಡಬೇಕು ಅನ್ನೋ ಥಾಟ್ ಪ್ರೊಸೆಸ್ಸೇ ಬರಲ್ಲ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಇನ್ಮೇಲೆ ನಿಮ್ಗಳನ್ನ ಎಂಟರ್ಟೈನ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ. ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಮಿನಿ ವ್ಲಾಗ್ಸ್ ಆಗಿರ್ಬೋದು, ಎಲ್ಲ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಯಾಕಂತ ಹೇಳಿದ್ರೆ ನನಗೂ ಒಂದು ಸ್ವಲ್ಪ ಮ್ಯಾಚು ಟ್ರಾವೆಲ್ ಅಂತ ಬಿಸಿ ಆಗಿಬಿಟ್ಟಿದೆ. ಟ್ರಾವೆಲ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ, ಯಾಕಂದರೆ ನಾನೇ ಕೂತ್ಕೊಂಡು ಎಡಿಟ್ ಮಾಡಬೇಕು, ಟ್ರಾವೆಲ್ ಮಾಡಬೇಕು, ನಿದ್ದೆ ಇರಲ್ಲ, ಎಲ್ಲ ಟೆನ್ಷನ್ಸ್ಗಳು ಎಲ್ಲ ಇರುತ್ತಲ್ಲ. ಅದಕ್ಕೋಸ್ಕರ
ಅದಕ್ಕೋಸ್ಕರ ಅಷ್ಟೇ. ಇನ್ನು ಮುಂದೆ ಆದಷ್ಟು ಬೇಗ ಸೋಮವಾರದಿಂದ ಶನಿವಾರದವರೆಗೂ ಸಂಜೆ 6ರಿಂದ 7 ಗಂಟೆ ಒಳಗಡೆ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಭಾನುವಾರ ಒಂದು ಸಲ ರೆಸ್ಟ್ ತೊಗೋತೀನಿ. ಇನ್ನು ಬ್ಯಾಕಪ್ಗೆ ಏನಾದರೂ ಫನ್ನಿ ವೀಡಿಯೋಸ್, ನನಗೆ ಗೊತ್ತು ಈ ವ್ಲಾಗ್ಸ್ ಎಲ್ಲ 100% ನೋಡೋಲ್ಲ, ಏನಿದ್ರು ಎಂಟರ್ಟೈನ್ಮೆಂಟ್ ಇದ್ದರೆ ಮಾತ್ರ ನೋಡೋವಂಥದ್ದು. ಸೊ ಆದಷ್ಟು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ, ನಿಮ್ಮನ್ನೆಲ್ಲ ನಗಿಸಿ ಖುಷಿ ಪಡ್ಸೋಕ್ಕೆ ಇನ್ನೂ ಏನೇನು ಮಾಡ್ಬೋದು ಎಲ್ಲ ಪ್ರಯತ್ನನೂ ಪಡ್ತೀನಿ. ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಹಂಗಂತ ಹೇಳ್ತಾ ಈ ಒಂದು ಚಿಕ್ಕ ಪುಟ್ಟ ಮಿನಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.